ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪಹಲ್ಗಾಮ್ನ ಬಳಿ ಪ್ರವಾಸಿಗರ ಮೇಲೆ ಭೀಕರ ಭಯೋತ್ಪಾದಕರ ದಾಳಿಯಾಗಿದ್ದು, ದಾಳಿಯಿಂದ ಕೊಪ್ಪಳ ಜಿಲ್ಲೆಯ 20 ಜನ ಮತ್ತು ಕೊಪ್ಪಳದ ಕಾಂಗ್ರೆಸ್ ಮುಖಂಡರು ಅಪಾಯದಿಂದ ಪಾರಾಗಿ ಕಾಶ್ಮೀರದ ಶ್ರೀನಗರದಲ್ಲಿ ಕ್ಷೇಮವಾಗಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಭೇಟಿಯಾಗಿ ತಿಳಿಸಿದ್ದಾರೆ. ಹೌದು, ಕೊಪ್ಪಳದ ಹಲವಾರು ಜನ ಮತ್ತು ಕಾಂಗ್ರೆಸ್ ಮುಖಂಡರ ಒಂದು ಕುಟುಂಬ ಸಮೇತ ಪ್ರವಾಸಕ್ಕೆಂದು ಕಾಶ್ಮೀರದ ಪಹಲ್ಗಾಮ್ನ ಪಟ್ಟಣಕ್ಕೆ ತೆರಳಿದ್ರು. ಆದರೆ ಮಂಗಳವಾರ ಕಾಶ್ಮೀರದ ಪಹಲ್ಗಾಮ್ನ ಪಟ್ಟಣದಲ್ಲಿ ಬೈಸಾರ ಕಣಿವೆ ಸುಂದರ ಒಂದು ಹುಲ್ಲುಗಾವಲಿನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಉಗ್ರರ ದಾಳಿಯಿಂದ ಹಲವಾರು ಕನ್ನಡಿಗರು ಸಾವನ್ನಪ್ಪಿದ್ದಾರೆ, ಕೆಲವರು ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಆ ಹಲವಾರು ಗಾಯಗೊಂಡಂತಹ ಕನ್ನಡಿಗರ ಪೈಕಿ ಕೊಪ್ಪಳ ಜಿಲ್ಲೆಯ ಗೊಂಡಪಾಳ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡರು ಶರಣಪ್ಪ ಸಜ್ಜನ ಮತ್ತು ಕೊಪ್ಪಳದ ಸಿದ್ದು ಗಣವಾರಿ, ಕಟಾನ ಪಾಷಾ, ಶಿವಕುಮಾರ್ ಪಾವಲಿ, ಶೆಟ್ಟರ್ ಕೊಪ್ಪಳದ ಯುವ ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಕುಟುಂಬ ಎಲ್ಲರೂ ಕೂಡ ಅಪಾಯದಿಂದ ಪಾರಾಗಿ ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಯುವ ಕಾಂಗ್ರೆಸ್ ಮುಖಂಡ ಶರಣಪ್ಪ ಸಜ್ಜನ ಕುಟುಂಬ ಮತ್ತು ಇತರ 20 ಜನ ಕೊಪ್ಪಳದ ಪ್ರವಾಸಿಗರನ್ನ ಭೇಟಿಯಾಗಿ ಧೈರ್ಯ ಹೇಳಿ ಅವರಿಗೆ ಶ್ರೀನಗರದಲ್ಲಿ ಸುರಕ್ಷಿತವಾಗಿರಲು ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ.